ಬೆಂಗಳೂರಿನ ಜಾಲಹಳ್ಳಿ ಬಳಿಯ ಕುವೆಂಪು ಸರ್ಕಲ್ ಬಳಿ ಅಪಘಾತವೊಂದು ನಡೆದಿದ್ದು ತಡವಾಗಿ ಈಗ ಅದು ಬೆಳಕಿಗೆ ಬಂದಿದೆ. ಈಜಿಪುರ ಮೂಲದ ಸಾರಾ ಮತ್ತು ಮ್ಯಾಕ್ ಆಡಮ್ ಅಂತಕ್ಕಂಥ ದಂಪತಿ 3 ತಿಂಗಳ ಗಂಡು ಮಗುವಿನ ಜೊತೆಗೆ ಇಲ್ಲಿನ ಕುವೆಂಪು ಸರ್ಕಲ್ನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಹಿಂದಿನಿಂದ ಟ್ರಕ್ ಬೈಕ್ಗೆ ಡಿಕ್ಕಿ ಹೊಡೆದಿತ್ತು. ಪರಿಣಾಮ ತಂದೆ ತಾಯಿ ಎಡಕ್ಕೆ ಬಿದ್ದರೆ ಮಗು ಬಲಕ್ಕೆ ಬಿದ್ದಿತ್ತು. ಕೆಳಗೆ ಬಿದ್ದ ಮಗುವಿನ ಮೇಲೆ ಟ್ರಕ್ ಹರಿದಿದ್ದು 3 ತಿಂಗಳ ಮಗು ಸಾವನ್ನಪ್ಪಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಜಾಲಹಳ್ಳಿ ಸಂಚಾರಿ ಪೊಲೀಸರು ಟ್ರಕ್ನ ಹುಡುಕಾಟವನ್ನು ನಡೆಸಿದರು. ಪೋಷಕರ ಮಾಹಿತಿಯ ಪ್ರಕಾರ ಗ್ರೀನ್ ಕಲರ್ ಟ್ರಕ್ ಅನ್ನೋದು ಮಾತ್ರ ಗೊತ್ತಾಗಿತ್ತು. ಹೆಬ್ಬಾಳ ಮಾರ್ಗವಾಗಿ ಏರ್ಪೋರ್ಟ್ ರೋಡ್ ಕಡೆಗೆ ಟ್ರಕ್ ಹೋಗಿರೋದು ತಿಳಿದ ಪೊಲೀಸರು ಬೆಂಗಳೂರಿನಿಂದ ಆಂಧ್ರದ ಕರ್ನೂಲ್ ತನಕ 100ಕ್ಕೂ ಹೆಚ್ಚು CCTVಗಳನ್ನು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದರು. ಕೊನೆಗೆ ಕರ್ನೂಲ್ನಲ್ಲಿ ಟ್ರಕ್ಕನ್ನು ಪತ್ತೆ ಮಾಡಿ ಡ್ರೈವರ್ ಇಸ್ಮಾಯಿಲ್ ಎಂಬಾತನನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ. ದಿನಾಂಕ 8/6/2025 ನಮ್ಮ ಜಾಲಹಳ್ಳಿ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 3 ವರ್ಷದ ಮಗು ಅಪಘಾತಕ್ಕೆ ಒಳಗಾಗಿ ತಂದೆ ತಾಯಿ ಜೊತೆಯಲ್ಲಿ ಹೋಗ್ತಿದ್ದಂಥ ಮಗು ಅವರು ಐಕಿಯಾಗೆ ಹೋಗಿ ವಾಪಸ್ಸು ತಮ್ಮ ಈಜಿಪುರದಲ್ಲಿರುವ ಮನೆಗೆ ವಾಪಸ್ ತೆರಳುತ್ತಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಗಾಡಿ, ಒಂದು ಟ್ರಕ್ ಅಥವಾ ಯಾವುದೋ ಬಸ್ ಬಂದು ಹೊಡೀತು ಅಂತ ಹೇಳಿ ತಂದೆ ತಾಯಿ ಆ ಗಾಬರಿಯಲ್ಲಿ ನಮಗೆ ತಿಳಿಸಿದರು. 3 ವರ್ಷದ ಗಂಡು ಮಗು ತೀರಿ ಹೋಗಿತ್ತು ಅವತ್ತು 8ನೇ ತಾರೀಕು. ಈ ಒಂದು ಮಾಹಿತಿ ಮೇಲೆ ನಾವು ರಸ್ತೆಯಲ್ಲಿದ್ದಂತಹ ಎಲ್ಲ CCTVಗಳು, ಅವರು ಆ ಟ್ರಕ್ದು ವೆಹಿಕಲ್ ಅವ್ರಿಗೆ ಗ್ಯಾರಂಟಿ ಇರಲಿಲ್ಲ, ಕಲರ್ ಹೇಳಿದರು, ಯಾವುದು ಬಸ್ ಅಥವಾ ಟ್ರಕ್ದು ಕಲರ್ ನೀಲಿ ಕಲರ್ ಇತ್ತು ಅಂತ. ಅದನ್ನು ಹುಡುಕಿ ನೋಡಲಾಗಿ ಅದು ನಮಗೆ ಸಾದಳ್ಳಿ ಟೋಲಲ್ಲಿ ಅದರದ್ದು ಒಂದು ಫುಟೇಜ್ ಸಿಕ್ತು. ಅದರ ಮೇಲೆ ನಾವು ಈ ಚಾಲಕ ಮತ್ತು ಟ್ರಕ್ನ ಕರ್ನೂಲ್ನಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದೀವಿ. ಅದು ಬೆಳಿಗ್ಗೆ ಅವನು ಅಲ್ಲಿ ಸಿಕ್ಕಿದ ನಮಗೆ. ಈಗ ಎಲ್ಲ ಪ್ರೊಸೀಜರ್ ನಡೀತಾ ಇದೆ. ಸೊ ಹಾಗಾಗಿ ಇದು ಒಂದು ಪ್ರಕರಣ ಒಂದು ತಾರ್ಕಿಕ ಹಂತಕ್ಕೆ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.